ಇಲ್ಲಿ ನಾವಿವತ್ತು ನೋಡ್ತಾ ಇರೋದು ಕೋಳಿದ ಹೆಸರು ಹೇಳಿದ್ರೆ, ಅಂದ್ರೆ ಬ್ರೀಡಿದ ಹೆಸರು ಎಂತ ಅಂತ ಹೇಳಿದ್ರೆ, ಇದು ಕೊಚ್ಚಿ ಕೋಳಿ ಅಂತ ಕರೀತಾರೆ. ಇಲ್ಲಿ ನಮ್ಮ ಉಡುಪಿ ಮತ್ತೆ ಮಂಗಳೂರು ಭಾಗದಲ್ಲಿ, ಕೆಲವರು ತುಳುವಲ್ಲಿ ಬಟ್ಚಿಲ್ಕ ಅಂತ ಸಹ ಕರೀತಾರೆ. ನಿಮ್ಮ ಕಡೆಯಲ್ಲಿ ಎಂತ ಕರೀತಾರ ಅಂತೇಳಿ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಇದರದ್ದು ಮೇನ್ ಅಂತ ಹೇಳಿದ್ರೆ, ಇದರ ಕುತ್ತಿಗೆಯಲ್ಲಿ ರೋಮ ಇರುವುದಿಲ್ಲ, ಮತ್ತೆ ಎದೆಯಲ್ಲಿ ಸಹ ರೋಮ ಇರುವುದಿಲ್ಲ, ಮತ್ತೆ ಬೇಸಿಕಲಿ ಇವುಗಳಿಗೆ ರೋಮ ಕಮ್ಮಿ. ಇದು ನಮ್ಮ ಮನೆಯಲ್ಲಿ ರೀಸೆಂಟ್ ಆಗಿ ತಗೊಂಡದ್ದು. ಸ್ವಲ್ಪ ಹೆದರ್ತದೆ, ಕಳ್ಳಕೋಳಿ ಅಂತ ಸಹ ಕರೀತಾರೆ ನಮ್ಮ ಆಡು ಭಾಷೆಯಲ್ಲಿ. ಸೊ ಇದರ ಬಗ್ಗೆ ಒಂದು ಚಿಕ್ಕದೊಂದು ಇಂಟ್ರೊಡಕ್ಷನ್ ಕೊಡುವ ಅಂತೇಳಿ ಇದನ್ನ ರೆಡಿ ಮಾಡಬೇಕು. ಸ್ವಲ್ಪ ಏಜ್ ಆಗಿದೆ ನೋಡಿ. ಇದರದ್ದು ಮೇನ್ ಬಟ್ಚಿಲ್ಕ ಕೋಳಿ ಅಥವಾ ಕುಚ್ಚಿ ಕೋಳಿದು ಮೇನ್ ಇದರದ್ದು ಹೇಗೆ ಗುರುತಿಸುವುದು ಅಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ಇದಕ್ಕೆ ನೇಕೆಡ್ ನೆಕ್ ಅಂತ ಸಹ ಕರೀತಾರೆ. ಇಲ್ಲಿ ನೋಡಿ, ಇದರಲ್ಲಿ ಕುತ್ತಿಗೆಯಲ್ಲಿ ಯಾವುದೇ ರೀತಿದು ನಿಮ್ಗೆ ರೋಮ ಕಾಣಲಿಕ್ಕೆ ಸಿಗುವುದಿಲ್ಲ, ಪುಕ್ಕ ಇರುವುದಿಲ್ಲ. ಮತ್ತೆ ಎದೆಯಲ್ಲಿ ಕೂಡ ಹೀಗೆ ಇರ್ತದೆ. ಇಲ್ಲಿ ಇದರದ್ದು ಫುಡ್ ಇದು ಚೀಲ ಇರ್ತದೆ, ನಾವು ಗೊಂಕೆ ಅಂತ ಕರಿತೇವೆ, ಅಲ್ಲಿ ಕೂಡ ಪುಕ್ಕ ಇರುವುದಿಲ್ಲ. ಮತ್ತೆ ಇನ್ನೊಂದು ಮೇನ್ ವಿಷಯ ಅಂತ ಹೇಳಿದ್ರೆ, ಇವುಗಳಿಗೆ ಇಲ್ಲಿ ರೋಮ ಕಮ್ಮಿ. ಈ ಭಾಗದಲ್ಲಿ ತೊಡೆಯಲ್ಲಿ ಮತ್ತೆ ಇಲ್ಲಿ ಕಾಲಲ್ಲೆಲ್ಲ ರೋಮ ಕಮ್ಮಿ. ನಿಮಗೆ ನೋಡ್ಲಿಕ್ಕೆ ಸಿಕ್ಕಿದ್ರೆ ಅಥವಾ ನಿಮ್ಗೆ ಸಾಕ್ಲಿಕ್ಕೆ, ಕೆಲವರಿಗೆ ಇದನ್ನು ನೋಡಿದ್ರೆ ಭಾರಿ ಇಷ್ಟ, ಇನ್ನು ಕೆಲವರಿಗೆ ಇದು ಇಷ್ಟು ಒಳ್ಳೇದಿಲ್ಲ. ಯಾಕಂದ್ರೆ ಕೆಲವು ಸಲ ಇವುಗಳು ಈ ಅಂಕಕ್ಕೆಲ್ಲ ಬರುವುದಿಲ್ಲ, ಸ್ವಲ್ಪ ಕಳ್ಳ ಬರ್ತವೆ ಇವುಗಳಲ್ಲಿ. ಬಟ್ ನಮ್ಮ ಕೋಳಿಗೆ ಬಾಲ ಎಲ್ಲ ಹೋಗಿದೆ. ಇದು ಮಳೆಗಾಲದಲ್ಲಿ ಯೂಶುವಲಿ ಹೀಗೆ ಆಗ್ತದೆ ನೋಡಿ. ಇಲ್ಲಿ ಬಾಲ ಬರುವಂತ ಟೈಮ್ ಇನ್ನು ನೆಕ್ಸ್ಟ್ ನೋಡ್ಬೇಕು. ಅಂದ್ರೆ 2 ತಿಂಗಳಲ್ಲಿ ಬಾಲ ಎಲ್ಲ ಬರ್ತದೆ. ಈ ಹಳೆ ಬಾಲ ಎಲ್ಲ ಹೋಗ್ತದೆ. ಕೆಲವರು ಈ ಬಾಲನ ಕೀಳ್ತಾರೆ, ಬಟ್ ಹಾಗೆ ಕೂಡ ಬಿದ್ದು ಹೋಗ್ತದೆ. ಇದು ಈ ಕೋಳಿದು ವಿಶೇಷತೆ. ಮತ್ತೆ ಈ ಕಟ್ಟುವ ಕೋಳಿಗಳಿಗೆ ಈ ರೀತಿ ಮಾಡಬಾರ್ದು. ಕೋಳಿಗಳು ಹಿಡಿದ್ರೆ ಸುಮ್ಮನೆ ನಿಲ್ಬೇಕು ನೋಡಿ. ನೆಕ್ಸ್ಟ್ ಇನ್ನೊಂದು ಕೋಳಿ ಉಂಟು, ಅದ್ರಲ್ಲಿ ತೋರಿಸ್ತೇನೆ ನೋಡಿ ಹೇಗಿರ್ಬೇಕಂತ ಹೇಳಿ. ಇವುಗಳೆಲ್ಲ ಸ್ವಲ್ಪ ಹೊಡ್ಕಬಾರ್ದು. ಇಲ್ಲಿ ನೋಡಿ ಈ ತರ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ, ಈಗ ರೋಮ ಬರುವ ಟೈಮ್ ಅಲ್ಲ, ಇಲ್ಲಿ ನೋಡಿ ಅಂತೆ ನಾವು ಬರ್ತಾವ. ಆಗ ಇವುಗಳಿಗೆ ಮೈಯಲ್ಲಿ ನೋವಿರ್ತದೆ. ನೋವಿನ ಕಾರಣದಿಂದ ಸಹ ಕೆಲವು ಸಲ ಕೂಗ್ತವೆ ನೋಡ. ಇದನ್ನು ರೆಡಿ ಮಾಡಬೇಕು. ಇದು ಕೆಲವರಿಗೆ ಭಾರಿ ಇಂಟ್ರೆಸ್ಟ್ ಇದು. ಮತ್ತೆ ಜೋರು ಬಂದ್ರೆ ಮಸ್ತ್ ಜೋರು ಬರ್ತದೆ ಕೋಳಿ. ಇದು ಫುಲ್ ಕೆಂಪಿರ್ಬೇಕು, ಆಗ ಇದು ಹೆಲ್ದಿ ಉಂಟಂತ ಲೆಕ್ಕ ಕೋಳಿ. ಮತ್ತೆ ಇದರ ಜುಟ್ಟೆಲ್ಲ ಕೊಯ್ದಿದ್ದೇವೆ. ಇಲ್ಲಿ ಕೆಳಗೆ ಇಷ್ಟು ಗದ್ದೆ ಇತ್ತು, ಅದನ್ನು ಸಹ ಕೊಯ್ದಿದ್ದೇವೆ. ನೀವು ಕೊಯ್ಬೇಡಿ, ಇನ್ನು ನಾವು ಕೊಯ್ಯುವಾಗ ಸ್ವಲ್ಪ ಹೆದರಿಕೆ ಆಯ್ತು. ಮತ್ತೆ ಇದು ಕಲರ್ ಸಹ ಭಾರಿ ಒಳ್ಳೇದುಂಟು, ಉರಿಯ ಭಾರಿ ಶ್ರೇಷ್ಠ ಕಲರ್ ಇದು. ಇದನ್ನೊಂದು ಇಂಟ್ರೊಡ್ಯೂಸ್ ಮಾಡುವ ಅಂತೇಳಿ. ಇನ್ನು ನೆಕ್ಸ್ಟ್ ದಿನದಲ್ಲಿ ಹೇಗಾಗ್ತದೆ ಅಂತ ನೋಡ್ಬೇಕು. ಬಟ್ ಇದು ಏಜ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಜಾಡ್ ಹೇಳಲಿಕ್ಕಿಲ್ಲ, ಇದನ್ನು ಒಳ್ಳೇದಾಗ್ತದ ಅಥವಾ ಅಂದ್ರೆ ಪುನಃ ಜೋರಾಗ್ತದಾ ಅಥವಾ ಇದು ಪುನಃ ಕಳ್ಳನೇ ಆಗ್ತದ ಗೊತ್ತಿಲ್ಲ. ಇನ್ನು ಮುಂದಿನ ದಿನದಲ್ಲಿ ನೋಡ್ಬೇಕು. ಇದೊಂದು ಚಿಕ್ಕ ಇಂಟ್ರೊಡಕ್ಷನ್ ಬಟ್ಚಿಲ್ಕ ಅಥವಾ ಕುಚ್ಚಿ ಕೋಳಿಯ ಬಗ್ಗೆ. ಇದು ನೋಡಿ ಇನ್ನೊಂದು ಜಾತಿ ಹರಡಿಂಗ ಕೋಳಿ. ಆದ್ರೆ ಇವು ನೋಡಿ ಮೈಯಲ್ಲಿ ಹಿಡ್ಕೊಂಡಾಗ ಹಂದಾಡುದಿಲ್ಲ, ಹೀಗಿರ್ಬೇಕು ಕೋಳಿ ಅಂತ ಹೇಳಿದ್ರೆ. ಕಟ್ಟುವ ಕೋಳಿ ಇದು ಸ್ವಲ್ಪ ಒಳ್ಳೆ ಕೋಳಿ. ಅಂದ್ರೆ ಇದು ಮೈಪ ಜಾತಿ. ಇದು ನಾರ್ಮಲ್ ನಮ್ದು ಊರು ಕೋಳಿ ಮತ್ತೆ ಈರೋಡು ಕೋಳಿ ಮಿಕ್ಸ್ ಆದಂತ ಕೋಳಿ. ಇದು ಹೀಗಿರ್ಬೇಕು, ಹಿಡಿದ್ರೆ ಹಂದಾಡಬಾರ್ದು, ಮಾತಾಡಬಾರ್ದು, ಸೌಂಡ್ ಇಲ್ಲ. ಇದು ತುಂಬಾ ಜೋರುಂಟು ಕೋಳಿ, ಹೀಗಿರ್ಬೇಕು. ಅದು ಕೋಳಿ ಅಷ್ಟು ಒಳ್ಳೇದಿಲ್ಲ, ಬೇಕಾದ್ರೆ ನೋಡಿ ನೆಲದಲ್ಲಿ ಬಿಡ್ತೇನೆ. ಹೀಗಿರ್ಬೇಕು ಕೋಳಿ. ಇದು ಒಳ್ಳೆ ಕೋಳಿ ಅಂತ ಲೆಕ್ಕ. ಇದು ಮೈಪ ಕೋಳಿ, ಹರಡಿಂಗ ಮೈಪ ಕೋಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.